ಈ 60 ಸೆಕೆಂಡುಗಳು ನಿಮ್ಮ ದಿನವನ್ನು ಬದಲಿಸುತ್ತವೆ, ಏಕೆಂದರೆ ನಿಮ್ಮ ಭವಿಷ್ಯವು ಚಿಕ್ಕ ಚಿಕ್ಕ ನಿಮಿಷಗಳಲ್ಲಿ ನಿರ್ಮಾಣವಾಗುತ್ತವೆ. ಮುಂದಿನ ನಿಮಿಷದಲ್ಲಿ ನೀವು ಏನು ಮಾಡುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪ್ರತಿದಿನ ಬೆಳಗ್ಗೆ ನಿಮಗೆ 1440 ನಿಮಿಷಗಳು, ಅಂದರೆ 1440 ಚಿಕ್ಕ ಅವಕಾಶಗಳು ಸಿಗುತ್ತವೆ. ನಮ್ಮಲ್ಲಿ ಹೆಚ್ಚಿನವರಿಗೆ ನಿಮಿಷಗಳ ಬೆಲೆ ತಿಳಿದಿಲ್ಲ, ಕಾರಣ ದಿನ ಲೆಕ್ಕದಲ್ಲಿ ನಾವು ಸಮಯವನ್ನು ಅಳೆಯುತ್ತೇವೆ. ಆದರೆ ಒಂದು ದಿನ ಎನ್ನುವುದು ನಿಮಿಷಗಳೆಂಬ ಸಣ್ಣ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟ ಕಟ್ಟಡ. ಹಾಗಾಗಿ ಪ್ರತಿಯೊಂದು ನಿಮಿಷವನ್ನು ಹಣದಂತೆ ಪರಿಗಣಿಸೋಣ. ನಮ್ಮ ಆದ್ಯತೆಗಳನ್ನು ನಿರ್ಧರಿಸೋಣ, ಅವುಗಳಿಗಾಗಿ ಸಮಯವನ್ನು ಮೀಸಲಿಡೋಣ. ಅತ್ಯಂತ ಪ್ರಮುಖ ಕೆಲಸಕ್ಕೆ ಮೊದಲು ಸಮಯ ಮೀಸಲಿಡೋಣ. ದೊಡ್ಡ ಬದಲಾವಣೆಗಳಿಗಿಂತ ಚಿಕ್ಕ ನಿರಂತರ ಕಾರ್ಯಗಳು ವೇಗವಾಗಿ ಫಲ ನೀಡುತ್ತವೆ. ಒಂದು ದಿನದಲ್ಲಿ ಕೇವಲ ಕೆಲವು ನಿಮಿಷಗಳ ಕಾಲ ಗಮನವಿಟ್ಟು ಕೆಲಸ ಮಾಡಿದರೆ 1 ವರ್ಷದಲ್ಲಿ ಕೆಲವು ವಾರಗಳ ಪ್ರಗತಿಯಾಗುತ್ತದೆ. ಸಮಯ ನಮ್ಮ ವಿರುದ್ಧ ಅಲ್ಲ, ನಾವು ಸಮಯದೊಂದಿಗೆ ಸಾಗಿದರೆ ಅದು ನಮ್ಮ ಜೊತೆ ಬರುತ್ತದೆ. ಹಾಗಾಗಿ ಈಗಲೇ ಒಂದು ಚಿಕ್ಕ ಕೆಲಸವನ್ನು ಆರಿಸಿಕೊಳ್ಳೋಣ. ನಾವು ಬರೆಯಲು ಬಯಸಿದ ಕಥೆಯ ಆರಂಭದ ವಾಕ್ಯ ಬರೆಯುವುದು, ನಮ್ಮ ಪಾಠದ ಒಂದು ಪ್ರಶ್ನೆಗೆ ಉತ್ತರ ಕಲಿಯುವುದು ಇತ್ಯಾದಿ ನಮ್ಮ ಆದ್ಯತೆಯ ಕೆಲಸದ ಪ್ರಮುಖ ಹೆಜ್ಜೆಯನ್ನು ಇಡೋಣ. ಆಗ ಸಮಯ ನಮಗಾಗಿ ಕೆಲಸ ಮಾಡಲಾರಂಭಿಸುತ್ತದೆ. ಸಮಯಕ್ಕೆ ನಾವು ಬೆಲೆ ಕೊಟ್ಟಾಗ ಸಮಯ ನಮ್ಮನ್ನು ಬೆಲೆಯುಳ್ಳವರನ್ನಾಗಿ ಮಾಡುತ್ತದೆ. ಇನ್ನೇಕೆ ತಡ? ಈ ನಿಮಿಷವೇ ಸಮಯದೊಂದಿಗಿನ ನಮ್ಮ ಪ್ರಯಾಣವನ್ನು ಆರಂಭಿಸೋಣ.